ಈ ಸೈಜಲ್ಲಿ ಮತ್ತು ಕ್ವಾಲಿಟಿನಲ್ಲಿ ಸೈಜು ನೀವು ನೋಡ್ಬೋದು ಎಲ್ಲ ಯೂನಿಫಾರ್ಮ್ ಥರ ಸ್ಟ್ರೈಟು ಒಂದೇ ಥರ 4 ರಿಂದ 5 ದಿವಸಕ್ಕೊಮ್ಮೆ ಸಿಂಪರಣೆ ಮಾಡ್ಕೊತ ಬಂದರೆ ಕಂಟಿನ್ಯೂಸ್ ಆಗಿ ಖಂಡಿತ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಮೂಲಂಗಿ ನಮ್ಮ ರೈತರಿಗೆ ಸಿಕ್ಕೇ ಸಿಗುತ್ತೆ. ನಮಸ್ಕಾರ, ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಅಂದರೆ ಕೇಳೋದಕ್ಕೆ ಮುಂಚೆ ರೈತರೆಲ್ಲ ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೆ. ಅಂದರೆ ರೈತರೆಲ್ಲ ಚೆನ್ನಾಗಿರಬೇಕು ಅಂತಲೇ ಸಾಧ್ಯವಾದಷ್ಟು ಮಟ್ಟಿಗೆ ಕೃಷಿ ಸಂಬಂಧಿತ ವಿಡಿಯೋಗಳನ್ನು ಮಾಡ್ತಾಯಿರ್ತೀವಿ. ಇಂದಿನ ವಿಡಿಯೋ ಅಂತ ಹೇಳ್ಬೇಕಂದ್ರೆ ರೈತರಿಗೆ ಅನುಕೂಲ ಆಗ್ಬೋದು. ಸಾಮಾನ್ಯವಾಗಿ ಮೂಲಂಗಿ ಕೃಷಿನಲ್ಲಿ ನಮ್ಮ ರೈತರೆಲ್ಲ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಎಲ್ಲ ರೈತರು ಮೂಲಂಗಿ ಕೃಷಿಯನ್ನು ಮಾಡಿರ್ತೀರ. ಆದರೆ ಇತ್ತೀಚೆಗೆ ಮುಂಚೆ ಒಂದು 2 ರಿಂದ 3 ವರ್ಷದ ಮುಂಚೆ ತುಂಬ ಸುಲಭವಾಗಿ ಮೂಲಂಗಿ ಕೃಷಿನ ಮಾಡ್ಬೋದಾಗಿತ್ತು. ಆದರೆ ಇತ್ತೀಚೆಗೆ ಮೂಲಂಗಿನ ನೀವು ನೋಡ್ಬೋದು, ಮೂಲಂಗಿನ ಸಾಮಾನ್ಯವಾಗಿ ಈಗ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಕಾರಣ ಏನಂದರೆ ಮೂಲಂಗಿನಲ್ಲಿ ಹುಳುಬಾಧೆ ತುಂಬ ಜಾಸ್ತಿ ಆಗ್ಬಿಟ್ಟು ನಮಗೆ ಕ್ವಾಲಿಟಿ ಆಗಿರೋ ಮೂಲಂಗಿ ಬರ್ತಾಯಿಲ್ಲ. ಅದರಲ್ಲಿ ಕಪ್ಪು ಡಾರ್ಕ್ ಸ್ಪಾಟ್ಸು ಮತ್ತು ಮೂಲಂಗಿಯನ್ನು ಮಣ್ಣು ಒಳಗಡೆ ಕೀಟಗಳು ತಿನ್ಬಿಡೋದು, ಹುಳುಗಳು ಬೀಳೋದು, ಈ ಥರ ತುಂಬ ಅಂದರೆ ಮೂಲಂಗಿ ಕೃಷಿನಲ್ಲಿ ತುಂಬ ಈ ಥರ ರೈತರಿಗೆ ತುಂಬ ಕಾಟ ಕೊಡ್ತಾರೆ. ಅದನ್ನು ನಾವು ಇತ್ತೀಚೆಗೆ ಗಮನಿಸ್ಬೋದು. ಇದರಿಂದ ರೈತರು ತುಂಬ ಬೆಳೆ ನಷ್ಟ ಮಾಡ್ಕೊತಾರೆ ಇತ್ತೀಚೆಗೆ. ಈಗ ರೀಸೆಂಟಾಗಿ ಮೂಲಂಗಿ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ದರೂ ಸಹ ಒಳ್ಳೆ ಕ್ವಾಲಿಟಿ ಮೂಲಂಗಿ ಸಿಗದೇ ಇರೋದ್ರಿಂದ ರೈತರಿಗೆ ಹೆಚ್ಚಿನ ನಷ್ಟವೂ ಉಂಟಾಗ್ತಾ ಇರೋದನ್ನು ನೀವು ಗಮನಿಸ್ಬೋದು. ಆದ್ದರಿಂದ ಇದಕ್ಕೆ ಕೀಟಬಾಧೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ನಮ್ಮ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಗೆ ಗೊತ್ತಿರೋ ಮಾಹಿತಿನ ನಮ್ಮ ವೀಕ್ಷಕರಿಗೆ ಅಂದರೆ ನಮ್ಮ ರೈತರಿಗೆ ಹಂಚ್ಕೊಳ್ಳೋಣ ಅಂಥೇಳಿ ಈಗ ಬಂದಿದ್ದೀವಿ. ಈಗ ಸಾಮಾನ್ಯವಾಗಿ ನೀವು ಗಮನಿಸ್ಬೋದು, ಈಗ ನಾವು ಬಂದಿರೋ ತೋಟದಲ್ಲಿ ಉತ್ತಮವಾಗಿ ಬಂದಿದೆ ಮೂಲಂಗಿ ನೋಡಿ. ಈಗ ಹಾರ್ವೆಸ್ಟ್ ಮಾಡ್ತಾರದ್ರೆ ನೀವು ಗಮನಿಸ್ಬೋದು. ಈಗ ನೋಡಿ ಮೂಲಂಗಿ ಎಲ್ಲನೂ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ, ಕ್ವಾಲಿಟಿ ಎಲ್ಲನೂ ಅಷ್ಟೇ ಚೆನ್ನಾಗಿದೆ. ಇದು KTX ಮೂಲಂಗಿ ಅಂದ್ಬಿಟ್ಟು ಈಗ ನೀವು ಹೆಚ್ಚು ಕಡಿಮೆ ನಮ್ಮ ರೈತರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಇದು KTX ಮೂಲಂಗಿ ಅಂದ್ಬಿಟ್ಟು ಈಗ ಈ ಸೈಜಲ್ಲಿ ಮತ್ತು ಕ್ವಾಲಿಟಿನಲ್ಲಿ ಸೈಜು ನೀವು ನೋಡ್ಬೋದು ಎಲ್ಲ ಯೂನಿಫಾರ್ಮ್ ಥರ ಸ್ಟ್ರೈಟು ಒಂದೇ ಥರನೇ ಇರುತ್ತೆ. ಇದು ಮೂಲಂಗಿದು ಕ್ವಾಲಿಟಿನಲ್ಲಿ ಹೇಗೆ ಇರಲಿ, ರೈತರು ಬೆಳಿಬೇಕಾದ್ರೆ ಈಗ ಕೀಟಬಾಧೆಯಿಂದ ತಪ್ಪಿಸ್ಕೋಬೇಕಾದ್ರೆ ನಿರಂತರವಾಗಿ ಈಗ ನಾವು ಬೀಜ ನಾಟಿ ಮಾಡ್ತೀವಲ್ಲ, ನಾಟಿ ಮಾಡಿ ಅದು ಮೊಳಕೆ ಬಂದಿದ್ದ ನಂತರ ಮೊಳಕೆ ಬಂದು 8 ದಿವಸಕ್ಕೇ ನಾವು ಕೆಮಿಕಲ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಈಗ ನಮ್ಮ ಕೃಷಿ ಹೇಗಾಗ್ಬಿಟ್ಟಿದೆ ಅಂದರೆ ಕೆಮಿಕಲ್ ಇಲ್ಲದೆ ಕೃಷಿನೇ ಮಾಡೋದಕ್ಕೆ ಆಗೋದಿಲ್ವೇನೋ ಅನ್ನೋ ರೇಂಜ್ಗೆ ಬಂದ್ಬಿಟ್ಟಿದ್ದೀವಿ ಈಗ. ಕಾರಣ ಏನು ಅಂತ ಗೊತ್ತಿಲ್ಲ, ಆದರೆ ಕೆಮಿಕಲ್ ಯೂಸ್ ಮಾಡದೆ ಕೃಷಿ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ ಈಗ. ಆದ್ದರಿಂದ ಈಗ ನಮ್ಮ ಸಾಧ್ಯದಷ್ಟು ಮಟ್ಟಿಗೆ ಏನು ಮಾಡಬೇಕಂದ್ರೆ ಮೂಲಂಗಿ ಮೊಳಕೆ ಮೊಳತಿ 8 ದಿನ ಆದ ನಂತರ ನಾವು ಕೆಮಿಕಲ್ ಸ್ಪ್ರೇಯನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಏನು ಅಂದರೆ ತುಂಬ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಏನೂ. ಇದನ್ನು ಜಂಪ್ ಅಂತ ಬರುತ್ತೆ ಸಾಮಾನ್ಯವಾಗಿ ನಮ್ಮ ರೈತರಿಗೆಲ್ಲ ಗೊತ್ತೇ ಇರುತ್ತೆ. ಅದು ಇನ್ಸೆಕ್ಟಿಸೈಡ್ ಜಂಪ್ ಅಂತ. ಆ ಜಂಪನ್ನು ಏನು ಮಾಡಬೇಕಂದ್ರೆ ಪ್ರತಿ 8 ರಿಂದ 10 ದಿನಗಳಿಗೊಮ್ಮೆ ನೀರಿನಲ್ಲಿ ಸ್ಪ್ರೇ ಮಾಡಬೇಕು. ಅಂದರೆ ನಾವು ಸ್ಪ್ರಿಂಕ್ಲರ್ ಆದರೆ ಸ್ಪ್ರಿಂಕ್ಲರ್ ಮುಖಾಂತರ ಅಥವಾ ಡ್ರಿಪ್ ಇರಿಗೇಷನ್ನು ನಾವು ಯಾವ ರೀತಿ ನೀರಲ್ಲಿ ಹನಿ ನೀರಾವರಿ ಅಥವಾ ನೀರಾವರಿ ಅಂದರೆ ಡ್ರಿಪ್ ಲೈನ್ ಇರಿಗೇಷನ್ ಯಾವ ಇರಿಗೇಷನ್ ಮಾಡ್ತೀವೋ ಆ ನೀರಲ್ಲಿ ಕೊಡಬೇಕಾಗುತ್ತೆ. ಜಂಪನ್ನು ಇನ್ಸೆಕ್ಟಿಸೈಡ್ ಅದು ಒಂದೇ ಸಾಕು ನಮಗೆ. 8 ರಿಂದ ವಾರಕ್ಕೊಮ್ಮೆ ಅಥವಾ 10 ದಿನಗಳಿಗೊಮ್ಮೆ ಕಂಟಿನ್ಯೂಸ್ ಆಗಿ ಸತತವಾಗಿ ಕೊಡ್ತಾ ಬರಬೇಕಾಗುತ್ತೆ, ಪ್ರಾರಂಭದಿಂದ ಕೊನೆ ಹಂತದವರೆಗೂ. ಇನ್ನು ನಾವು ಮೇಲ್ಗಡೆ ಸಿಂಪರಣೆ ಮಾಡಬೇಕಾದ್ರೆ ಟ್ರೈಟ್ ಮತ್ತು ಎಕ್ಸ್ಪೋನಸ್ ಇವುಗಳನ್ನ ಸಿಂಪರಣೆ ಮಾಡಿಕೊಂಡ್ರೆ ಸಾಕು. ಈಗ ನೀವು ಔಷಧಿ ಅಂಗಡಿಗಳಿಗೆ ಹೋದರೆ ತುಂಬ ಔಷಧಿಗಳನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಕೊಡ್ತಾ ಇರ್ತಾರೆ. ಆದ್ದರಿಂದ ರೈತರು ಯಾವುದೂ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ನಮ್ಮ ರೈತರ ಅನುಭವದ ಪ್ರಕಾರ ಈಗ ನಾವು ಬಂದಿರೋ ತೋಟದಲ್ಲಿ ತುಂಬ ಚೆನ್ನಾಗಿ ಇಳುವರಿ ಬಂದಿದೆ. ಇದು ಯಾವುದೇ ಕೀಟಬಾಧೆ ಯಾವುದೂ ಇಲ್ಲ, ಉತ್ತಮವಾದ ಕ್ವಾಲಿಟಿ ಇರೋ ಮೂಲಂಗಿ ಬಂದಿದೆ. ಅವರ ಅನುಭವದಲ್ಲಿ ಹೇಳಿರೋ ಹಾಗೆ 4 ರಿಂದ 5 ದಿವಸಕ್ಕೊಮ್ಮೆ ಸಿಂಪರಣೆ ಮಾಡ್ಕೊತ ಬಂದರೆ ಕಂಟಿನ್ಯೂಸ್ ಆಗಿ ಖಂಡಿತ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಮೂಲಂಗಿ ನಮ್ಮ ರೈತರಿಗೆ ಸಿಕ್ಕೇ ಸಿಗುತ್ತೆ. ಮೂಲ ಬಂಡವಾಳ ಎಷ್ಟಾಗ್ಬೋದು ಅಂತ ಒಂದು ಅಂದಾಜು ಮಾಡಬೇಕಾದ್ರೆ 1 ಎಕರೆಗೆ ಸಾಮಾನ್ಯವಾಗಿ 3 ರಿಂದ 3.5 kg ಬೀಜ KTX ಮೂಲಂಗಿ ಅಂದ್ಬಿಟ್ಟು 3 ರಿಂದ 3.5 kg 1 ಎಕರೆಗೆ ಬೀಜ ಬೇಕಾಗುತ್ತೆ. ಸಾಮಾನ್ಯವಾಗಿ ಅದು 100 ಗ್ರಾಮ್ ಪ್ಯಾಕೆಟ್ ಬರೋದ್ರಿಂದ 270 ರಿಂದ 280 ರೂಪಾಯಿ. ಆ ಲೆಕ್ಕ ತಗೊಂಡ್ರೆ ನಮಗೆ 3 kgಗೆ 7 ರಿಂದ 8 ಸಾವಿರ ರೂಪಾಯಿ 1 ಎಕರೆಗೆ ಬೀಜಕ್ಕೆ
ಕನಿಷ್ಠ ಬೇಕೇ ಬೇಕಾಗುತ್ತೆ. ಇನ್ನು ಇತರೆ ಬಂಡವಾಳಗಳು ಗೊಬ್ಬರ ಆಗ್ಬೋದು, ಔಷಧಿಗಳೆಲ್ಲ ಇತರೆ ಖರ್ಚುಗಳನ್ನು ರೈತರು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಮೇಲೆ ಅವಲಂಬನೆ ಆಗಿರುತ್ತೆ ಅಂತ ಹೇಳ್ಬೋದು. ಈ ಮೂಲಂಗಿ ಕೃಷಿ ಬೇಗನೆ ಬರೋದ್ರಿಂದ ಅಷ್ಟೇ ಹುಷಾರಾಗಿ ನಾವು ಫಾರ್ಮ್ ನೋಡ್ಕೋಬೇಕಾಗುತ್ತೆ ತೋಟನ. ಬೇರೆ ಬೆಳೆಗಳ ಥರ 3 ರಿಂದ 4 ತಿಂಗಳು ಸಮಯ ತೆಗೆದುಕೊಳ್ಳೋದಿಲ್ಲ. ಇದು 1 ತಿಂಗಳಿಂದ 1.5 ತಿಂಗಳ ಒಳಗಡೆ ಪ್ರಾರಂಭ ಆಗಿ ಅಂತ್ಯ ಆಗೋದ್ರಿಂದ ಅಷ್ಟೇ ಹುಷಾರಾಗಿ ಜಾಗರೂಕತೆಯಿಂದ ನೋಡ್ಕೋಬೇಕಾಗಿರುತ್ತೆ. ಆದ್ದರಿಂದ ಕಾಲಕ್ಕೆ ತಕ್ಕ ಹಾಗೆ ಔಷಧಿಗಳನ್ನ ಸಿಂಪಡಣೆ ಮಾಡ್ಕೋ ಮುಖಾಂತರ ಬೆಳೆಯನ್ನು ಉಳಿಸ್ಕೋಬೋದು ಅಂತ. ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈಗ ಮೂಲಂಗಿ ಹಾರ್ವೆಸ್ಟ್ ಮಾಡ್ತಾಯಿದ್ರೆ ಏನು ಚೆನ್ನಾಗಿದೆ ಅಂಥೇಳಿ, ಅಂದರೆ ಒಳ್ಳೆ ಕ್ವಾಲಿಟಿ ಮೂಲಂಗಿನ ಪ್ರೊಡಕ್ಷನ್ನು ಸಿಕ್ಕಿದೆ ನಮಗೆ. ಅದು ಈ ರೀತಿ ಸಾಮಾನ್ಯ ಕೆಮಿಕಲ್ ಕೃಷಿ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ವಿತೌಟ್ ಕೆಮಿಕಲ್ ಕೃಷಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಾಡದೇ ಇದ್ದರೆ ಅದು ರೈತರಿಗೆ ಬೆಳೆ ಕೈಗೆ ಸಿಗೋದೇ ಇಲ್ಲ ಅನ್ನೋ ರೀತಿ ಪರಿಸ್ಥಿತಿ ಇದೆ. ಈ ರೀತಿ ಕೆಮಿಕಲ್ ಬಳಸಿ ಮಾಡಿರ್ತಕ್ಕಂಥದ್ದು ಕೃಷಿ, ಇದನ್ನು ಕೇವಲ 2 ರಿಂದ 3 ಔಷಧಿಗಳನ್ನ ತಿಳಿಸಿವಲ್ಲ, ಅದನ್ನು ಯೂಸ್ ಮಾಡಿಕೊಂಡೇ ಕಂಪ್ಲೀಟಾಗಿ ಅಂದರೆ ಯಶಸ್ವಿಯಾಗಿ ಮೂಲಂಗಿ ಕೃಷಿ ಮಾಡ್ಬೋದು. ಈಗ ನೀವು ನೋಡ್ತಾ ಇರೋ ಹಾಗೆ ಈಗ ಇದೇ ತೋಟದಲ್ಲೇ ಮೂಲಂಗಿ ಹಾರ್ವೆಸ್ಟ್ ಮಾಡಿ ವಾಶ್ ಮಾಡ್ತಾಯಿದ್ರೆ ಮಾರ್ಕೆಟ್ಗೆಲ್ಲ ತೊಗೊಂಡೋಗ್ತಾಯಿದ್ದಾರೆ. ಸಾಮಾನ್ಯವಾಗಿ ಉತ್ತಮವಾಗಿ ಅಂದರೆ ಒಳ್ಳೆ ಕ್ವಾಲಿಟಿ ಮೂಲಂಗಿ, ಅಂದರೆ ಈಗ ಬಂಚಸ್ ಇದೆಯಲ್ಲ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬಂಚಸ್ ಸಾಮಾನ್ಯವಾಗಿ 1 ಎಕರೆನಲ್ಲಿ 1000 ರಿಂದ 1200 ಬಂಚಸ್ ಸಿಗುತ್ತೆ ಮೂಲಂಗಿ. ಅಂದರೆ ಅದು ಬಂಚಸ್ ಸೀಸನ್ ವೈಸ್ ಏನು ರೇಟ್ ಬೇಕಾದ್ರೂ ಚೇಂಜ್ ಆಗ್ತಾ ಇರುತ್ತೆ. ಈಗ ಸದ್ಯಕ್ಕೆ 60 ರಿಂದ 70 ರೂಪಾಯಿ ಇದೆ ಒಂದು ಬಂಚ್. ಅದು ಅನ್ ಸೀಸನಲ್ಲಿ ರೇಟು ಹೆಚ್ಚು ಕಡಿಮೆ ಬೆಲೆ ಕಡಿಮೆ ಆಗಲೇಬಹುದು ಅಥವಾ ಏರಿಳಿತ ಆಗಬಹುದು. ಅದು ರೈತರಿಗೂ ಗೊತ್ತಿರೋ ವಿಚಾರ. ಅದಕ್ಕೋಸ್ಕರ ನಾವು ಮೂಲಂಗಿ ಕೃಷಿನಲ್ಲಿ ಯಾವ ರೀತಿ ಔಷಧಿ ಸಿಂಪಡಣೆಗಳ ಮುಖಾಂತರ ಯಶಸ್ವಿಯಾಗಿ ಇಳುವರಿಯನ್ನು ಪಡಿಬೋದು ಅಂತ ಅದು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀವಿ. ಇದೇ ರೀತಿ ಕೃಷಿ ಸಂಬಂಧಿತ ವಿಡಿಯೋಗಳನ್ನು ಮಾತಾಡೋಣ. ಅಲ್ಲಿವರೆಗೂ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ತೂಕದ ಲೆಕ್ಕನ ಕಟ್ಟೋ ಇಲ್ಲ ಅಂದಾಜು ಮೇಲೆ ಕಟ್ಟೋದು.